ಹುಡುಗಿಗೆ ಇದೆ ಸರ್, ನಾನು ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ, ನಾನು ಸರ್ ಅವ್ರ ಜೊತೆ ಇರಲ್ಲ ಅಂತ ಅವನು ಒಪ್ಕೊಂಡಾನೆ. ಆಯಿತು ಅಂತ ಹೇಳಿ ಆಯಿತು ಅಂತ ನಾವು ಆಯಿತು ಬಿಡಪ್ಪ, ಇದ್ಮೇಲೆ ನೋಡಪ್ಪ ಇದು ನಮ್ಮ ಊರಿನ ಮಾನ ಮರ್ಯಾದೆ ಪ್ರಶ್ನೆ, ಇದಕ್ಕೆ ತಲೆ ಹಾಕ್ಬಿಡೋದಕ್ಕೆ ಇಲ್ಲ ಬಿಡಿ ಸರ್, ನನಗೆ ಗೊತ್ತಿಲ್ಲ, ನಾನು ಅನವಶ್ಯವಾಗಿ ಇಲ್ಲಿಗೆ ಬಂದಿರೋದು, ನನಗೂ ಇದಕ್ಕೆ ಸಂಬಂಧ ಇಲ್ಲ ಸರ್, ನಾನು ಅವ್ರನ್ನ ಇದನ್ನು ಮಾಡ್ತೀನಿ ಅಂತ ಅವನು ಕರೆಸಿ ಮಿಸ್ ಗೈಡ್ ಅಂದ್ರೆ ನನ್ನ ಜೊತೆ ಬಂದಿರೋ ರವಿ ಮಂಡ್ಯ ಮತ್ತೆ ಕೆಂಪಣ್ಣ ಅವ್ರಿಗೆ ಕೇಳಿದ್ದೀನಿ ಸರ್. ಅವ್ರಿಗೂ ಸ್ಟೇಷನ್ಗೆ ಏನಕ್ಕೆ ಬಂದಿದ್ರು ಅವರು? ನಾನು ಕೇಳಿದೆ, ಅವ್ನಿಗೆ ನಂಗೆ ಹೇಳಿಲ್ಲ, ನಮ್ಗೆ ಯಾರು ಆಪ್ತಿಯರು ಒಳಗಡೆ ಇದ್ದಾರೆ, ಮಾತಾಡ್ಸ್ಕೊಂಬರೋಣ ಕರ್ಕೊಂಡ್ಬಂದ್ರು. ಆಪ್ತರ ಹೆಸರು ಏನಾರು ಹೇಳಿದ್ರಾ? ನಂಗೇನು ಹೇಳಿಲ್ಲ, ಅದು ಕರ್ಕೊಂಡ್ಬಂದ್ರು. ನಿಮ್ಗೆ ಏನಾರು ಗೊತ್ತಿತ್ತಾ? ನನಗೂ ಗೊತ್ತಿರಲಿಲ್ಲ ಆಪ್ತರ ಹೆಸರು ಯಾರು ಅಂತ ಏನೂ ಗೊತ್ತಿಲ್ಲ. ನೆಕ್ಸ್ಟ್ ಕರ್ಕೊಂಡ್ಬಂದ್ರು, ಹೊರಗಡೆ ಬಂದ್ವಿ, ಅವ್ರೇನೋ ಡಿಸ್ಕಸ್ ಮಾಡ್ತಿದ್ರು, ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ, ನಂಗೆ ಏನೂ ಗೊತ್ತಿಲ್ಲ. ಹೊರಗಡೆ ಬಂದ್ರೆ ಎಲ್ಲ ಜನ ಸ್ವಲ್ಪ ಹಲ್ಲೆ ಮಾಡಿದ್ರು, ಅಲ್ಲಿ ಜನ ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ಏನೋ ನಾನು ಪಾರ್ಟಿಲಿ ಇನ್ವಾಲ್ವ್ಮೆಂಟ್ ಇದ್ದೀನಿ ಅಂತ. ದಯವಿಟ್ಟು ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಒಂದೇನಂತಂದ್ರೆ ಗ್ರಾಮಸ್ಥರು ಹೇಳೋ ವಿಚಾರದ ಪ್ರಕಾರ ನೀವು ಬೆಳಿಗ್ಗೆ ಬಂದು ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀರಾ. ಸೊ ನಿಮ್ದು ಏನು ಯೂಟ್ಯೂಬರ್ಸ್ ಗ್ಯಾಂಗ್ ಇದೆ, ಯೂಟ್ಯೂಬರ್ಸ್ ನಿಮ್ದೇನು ಫ್ರೆಂಡ್ ಸರ್ಕಲ್ ಇದೆ, ಅವ್ರು ಬೆಳಿಗ್ಗೆ ಬಂದು ಪೊಲೀಸ್ನವ್ರು ಕರೆಸ್ತಾರೆ, ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ. ಅದಾದ್ಮೇಲೆ ಎರಡನೇ ರೌಂಡ್ ನೀವೇನಕ್ಕೆ ಬಂದ್ರಿ? ಬೆಳಗ್ಗೆ ಬಂದು ಯಾವ ಬೆಳಗ್ಗೆ ಬಂದು ಮಂಡ್ಯ ರವಿ ಆಗಿರ್ಬೋದು, ಸಕ್ರೆನಾಡ್ ಕೆಂಪ ಆಗಿರ್ಬೋದು, ಒಂದ್ ನಿಮಿಷ ಸಕ್ರೆನಾಡ್ ಕೆಂಪ ಆಗಿರ್ಬೋದು, ಅವರೆಲ್ಲ ಸಿಕ್ಕರು, ಬನ್ನಿ ಜೊತೆ ಹೋಗೋಣ ಅಂದ್ರು. ಮಾಡಿ ಬೆಂಗಳೂರು ಕಡೆ ಹೋಗ್ತಾ ಇದ್ವಿ, ಬಲ್ಲಿ ಯಾರು ಒಳಗೆ ಕೂತಿದಾರ ಮಾತಾಡ್ಸೋಣ ಅಂತ ಹೇಳಿದ್ರು. ಗ್ರಾಮಸ್ಥರು ಇವತ್ತು ನಮ್ದು ಇನ್ವಾಲ್ವ್ಮೆಂಟ್ ಇಲ್ಲ, ಹೇಳಕ್ಕೆ ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕಾನೂನು ಮುಖಾಂತರ ಅದೇನಾಗುತ್ತೆ ಕ್ರಮ ತಗೋತಾರೆ, ಎಲ್ಲ ಇನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಗ್ರಾಮಸ್ಥರು ಹೇಳ್ತಾ ಇದಾರೆ, ಈ ಕೇಸ್ ನ ಮುಚ್ಚಾಕಕ್ ಬಂದಿದ್ದೀರಾ ನೀವು, ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ. ನಾನು ಯಾರು ತಪ್ಪು ಮಾಡೋರು ಇದು ನಾನೇ ಸಪೋರ್ಟ್ ಮಾಡ್ಲಿ ಅವ್ರಿಗೆ. ಯಾರು ತಪ್ಪು ಮಾಡೋರೆ, ಒಂದು ಹೆಣ್ಣು ಮಗು ಅನ್ಯಾಯ ಆಗೈತೆ, ನಾನು ಇದ್ಕೋತೀನಿ ಅಣ್ಣ. ನೆನ್ನೆ ಅವ್ರ ಕಿವಿಗೆ ಬಿದ್ದಿದೆ ಅಂತ ಹೋರಾಟ ಮಾಡ್ತೀನಿ, ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ. ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದು ಅವ್ರ ಕಿವಿಗೆ ಬಿದ್ದಿದೆ, ಅದಕ್ಕೋಸ್ಕರ ನಾವು ದಂಗೆ ಎದ್ದಿದ್ದು ಅಂತ ಹೇಳ್ತಿದ್ರು. ಮಾಡಿದ್ರೆ ನನ್ನ ಆಪ್ತಿ ಆದ್ರೂ ಕೂಡ ಅವನ ಅಪೋಸಿಟ್, ನಾನು ಅವನ ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ. ಅಣ್ಣ ನಿಮ್ ಜೊತೆ ನಾನು ಬರ್ತೀನಿ ಹೋರಾಟಕ್ಕೆ. ತಪ್ಪು ಯಾರೇ ಮಾಡ್ಲಿ ತಪ್ಪೇ. ಸೊ ನಿನ್ನೆ ಆಗಿದಂತೂ ನಿಜ, ಏನಾಗಿದೆ ಅಂತಾನೋ ಅದೆಲ್ಲ ನಿಜ ಆಗಿದೆ ಅಷ್ಟೇ. ಸೊ ನೀವು ಮಿಸ್ಗೈಡ್ ಇಂದ ಬಂದಿದ್ದೀರಾ. ಒಂದ್ ನಿಮಿಷ ಏನಕ್ಕೆ ಬಂದ್ರಿ ಸ್ಟೇಷನ್ ಅಂತ ಬಂದಿರೋ? ಅದು ನಾವು ಮಾತಾಡಕ್ ಬಂದಿದ್ವಿ, ಮಹೇಶ್ ಸರ್ ಜೊತೆ ಮಾತಾಡಿದೀವಿ. ಅದು ಕಾನೂನು ಮುಖಾಂತರ ನಿಮ್ಗೆ ಅದು ಹೇಳಿಕೆ ಗೊತ್ತಾಗುತ್ತೆ. ಈ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ವಾಲ್ವ್ಮೆಂಟ್ ಬರ್ತಾ ಇತ್ತು, ನೇಮ್ ಬರ್ತಾ ಇತ್ತು ಇದ್ರಲ್ಲಿ. ಅದಕ್ಕೋಸ್ಕರ ನಮ್ ನೇಮ್ ಯಾವ್ದು ಇಲ್ಲ ಸರ್ ಇದ್ರಲ್ಲಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಪ್ರಮೋಷನ್ ಅಲ್ಲೇ ಆಗಿರೋದಕ್ಕೆ ಕಂಪ್ಲೇಂಟ್ ನೀವು ಅಲ್ಲೇ ಎನ್ಸಿಆರ್ ಮಾಡಿದೀನಿ. ನಾನು ಯಾವ್ದೋ ಒಂದು ಪ್ರಮೋಷನ್ಗೆ ಹೋಗಿದ್ದೆ, ಪ್ರಮೋಷನ್ ಇಂದ ಹಿಂಗೆ ರಿಟರ್ನ್ ಬರ್ಬೇಕಾದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ದಿರೋ ವಿಚಾರಕ್ಕೆ ನನ್ನ ಮೇಲೆ ಅಲ್ಲೇ ಆಯ್ತು. ನನ್ನ ನೇಮ್ ಬರ್ತಾ ಇದೆ, ನನ್ನ ಮೇಲೆ ಮತ್ತೆ FIR ಆಗ್ತಾ ಇದಾರೆ ಅಂತ ನೇಮ್ ಬಂದಿದೆ. ಸೊ ನಾನು ಇದಕ್ಕೂ ನನಗೂ ಸಂಬಂಧ ಏನಿಲ್ಲ ಸರ್. ಈ ಕೇಸ್ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್. ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗ್ಲಿ ಯಾರ ಮೇಲೂ ಕೊಡ್ಲಿಲ್ಲ ಸರ್. ಆಯ್ತಾ? ಏನ್ ಗೊತ್ತೇನ, ಈಗ ಅವನು ಅದೇ ನಮ್ಗೆ ಗೊತ್ತೇ ಇಲ್ಲದ ವಿಚಾರ ಬದಕಿಲ್ಲ ಆಯ್ತಾ. ಅವ್ರ ಪರವಾಗಿ ನಾವು ಬರಲೇ ಇಲ್ಲ. ನಾನೇ ಹೇಳ್ತೀನಿ, ಬೈಲ ಮಾಡ್ಕೊಂಡ್ರಿ ಯಾರು. ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಿದ್ರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಆಗ್ಲಿ ನನ್ನ ಮಕ್ಕಳು ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ನಿಮ್ಮ ಇಷ್ಟು ಜನದ ಜೊತೆ ನಾವಿರ್ತೀವಿ. ಒಂದ್ ನಿಮಿಷ ಕೇಳಿ ಆಯ್ತಾ. ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡ ಇದ್ ಮಾಡಾಗ್ಲಿ, ಅವ್ರ ಪರವಾಗಿ ಮಾತ್ರ ಅವ್ನು ಬಂದಿಲ್ಲ. ಯಾವುದೇ ಗೊತ್ತೇ ಇಲ್ವಲ್ಲ ಅವ್ನ ಪರವಾಗಿ ಕ್ಷಮೆ ಕೇಳೋದು. ಒಂದ್ ನಿಮಿಷ ಕೇಳೋಣ, ಅವನ ವಿಷಯನೇ ಗೊತ್ತಿಲ್ವಲ್ಲ. ಬರ್ರಿ ಕಡೆಗೆ